ಅತ್ಯಂತ ಪಕ್ಷಾತೀತವಾಗಿ ನಡೀತಿರುವಂತಹ ಈ ಕಾರ್ಯಕ್ರಮದಲ್ಲಿ ಹೊರಟ್ಟಿಯವರು ಯಾವ ರೀತಿ ಎಲ್ಲರ ಜೊತೆಗೆ ಅವರು ಹೊಂದಾಣಿಕೆಯನ್ನ ಸಂಭಾಳಿಸಿಕೊಂಡು ಹೋಗಿರಬಹುದು ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ನಮ್ಮ ದೇಶದ ರಾಜಕಾರಣದಲ್ಲಿ ಅನೇಕರು ಲೋಕಸಭಾ ಸದಸ್ಯರಾಗಿ, ವಿಧಾನಸಭೆಯ ಸದಸ್ಯರಾಗಿ 10 ಟರ್ಮು 11 ಟರ್ಮು ಎಲ್ಲ ಗೆದ್ದಂಥವ್ರು ಇದ್ದಾರೆ. ಇಂದ್ರಜಿತ್ ಗುಪ್ತಾ ಅಂತ ಒಬ್ಬರು ಕಮ್ಯುನಿಸ್ಟ್ ನಾಯಕರಿದ್ದರು, ಅವರು 11 ಸರ್ತಿ ಗೆದ್ದಿದ್ದರು. ಅದಾದ ನಂತರ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು. PM ಸಯೀದ್ ಅಂತ ಕಾಂಗ್ರೆಸ್ಸಿನ ಒಬ್ಬರು ನಾಯಕರಿದ್ದರು, 10 ಸರ್ತಿ ಗೆದ್ದಿದ್ದರು ಅವರು. ಆದರೆ ಇದರಲ್ಲಿ ಒಂದು ನಾವು ವ್ಯತ್ಯಾಸ ಗಮನಿಸಬೇಕು ಅಂತಂದ್ರ, ಈ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರಂದ್ರೆ ಬಹಳಷ್ಟು ಆಗು ಹೋಗುಗಳನ್ನ ಬಲ್ಲವರಿರ್ತಾರೆ. ಅವರನ್ನ ಸಂಭಾಳಿಸಿ ಜನರೇಷನ್ ಆಫ್ಟರ್ ಜನರೇಷನ್, ಅಂದ್ರೆ ಈಗ ಹೊರಟ್ಟಿಯವರು ಮೊದಲನೇ ಸರ್ತೆ ನಿಂತಾಗ ಯಾರು ಟೀಚರ್ ಇದ್ರು ಅವರೆಲ್ಲ ರಿಟೈರ್ ಆಗಿದ್ದಾರೆ. ಅವರ ಮಕ್ಕಳು ಈಗ ಟೀಚರ್ ಆಗಿ ರಿಟೈರ್ ಆಗಕ್ಕೆ ಬಂದಿದ್ದಾರೆ. ಆದ್ರೆ ಅವರ ಮಕ್ಕಳು ಇವ್ರಿಗೆ ಓಟ್ ಹಾಕ್ತಾರ, ಅವರು ಇವ್ರಿಗೆ ಓಟ್ ಹಾಕಿದಾರಂದ್ರ ಯಾವ ರೀತಿಯಾಗಿ ಟೀಚರ್ಗಳ ಒಂದು ಶಿಕ್ಷಕರ ಒಂದು ಪ್ರೀತಿಯನ್ನ ಹೊರಟ್ಟಿಯವರು ಸಂಪಾದಿಸಿರ್ಬೋದು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಹೊರಟ್ಟಿಯವರ ಅವ್ರದ್ದು ಎಲ್ಲರ ಜೊತೆಗೂ ಲವ್ ಅಂಡ್ ಹೇಟ್ ರಿಲೇಷನ್. ಅವರು ಹೊರಟ್ಟಿಯವ್ರದ್ದು ಹೆಂಗದ ಅಂತಂದ್ರ, ನಾನು ಒಂದ್ಸರ್ತೆ ನಮ್ಮ CSR ಫಂಡ್ ನಿಂದ ಒಂದಿಷ್ಟು ಸ್ಕೂಲ್ಗಳನ್ನ ಕೆಲಸಗಳನ್ನ ಮಾಡಲಿಕ್ಕೆ ನಾನು ಒಂದಿಷ್ಟು ಸ್ಕೂಲ್ಗಳಿಗೆ ಪ್ರಪೋಸಲ್ ಕೊಟ್ಟಿದ್ದೆ. ಆದ್ರೆ ಅಧಿಕಾರಿಗಳು, ಈ ಅಧಿಕಾರಶಾಹಿ ಯಾವ ಸರ್ಕಾರ ಬಂದರೂ ಒಂದ್ ಸ್ವಲ್ಪ ಕಿಟಿ ಮಾಡ್ಕೋತಾ ಇರ್ತಾರೆ. ಅವರು ಅದನ್ನ ಹ್ಯಾಂಡ್ ಓವರ್ ಮಾಡೋದು, ಅದನ್ನ ಆರ್ಡರ್ ಕೊಡ್ಬೇಕಾದ್ರೆ ಕಮಿಷನ್ ಕೊಡೋದು, ಈ ದಂಧೆ ಶುರು ಮಾಡಿದ್ರು. ನಾವು ಹೊರಟ್ಟಿಯವ್ರಿಗೆ ಹೇಳಿದ್ವಿ, ಏನ್ರಿ ನೀವು ಹೇಳಿದ್ರಿ ಸಾಲಿ ಸ್ವಲ್ಪ ಹೊಸ ಸ್ಕೂಲ್ ರೂಮ್ ಅದೆಲ್ಲ ಕಟ್ಟಿಸ್ಕೊಡು ಅಂತ ಹೇಳಿ, ಅವ್ರು ಕೊಡ್ತಾ ಇಲ್ಲ ನೋಡ್ರಿ, ಬೇಗ ಅನುಮತಿನೇ ಕೊಡ್ತಾ ಇಲ್ಲ ಅಂತ ಹೇಳಿದೆ. ಅವರು ನೀವೆಲ್ಲಿದ್ದೀರಿ ಅಂತ ಕೇಳಿದ್ರು. ನಾನು ಮನೆಯಲ್ಲಿದ್ದೀನಿ ಅಂತ ಹೇಳಿದೆ. ನಾ ಅಲ್ಲೇ ಬರ್ತೀನಿ ಇರ್ರಿ ಅಂತ ಹೇಳಿದ್ರು. ನಮ್ಮ ಮನೆಗೆ ಬಂದ್ರು. ಒಂದು ಮೊಬೈಲ್ ಫೋನ್ ಮೂಲಕ ಯಾವುದೋ ಒಬ್ರಿಗೆ ಆವಿದ್ದಕ್ಕಂತ ಅಧಿಕಾರಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಯಾಕೋ ದುಡ್ಡು ಎಲ್ಲಿಂದೋ ಕಂಪನಿಯಿಂದ ಕೊಡಿಸ್ತಾರ ಅವ್ರು ಹೇಳಿದ ಶಬ್ದ ಇಲ್ಲಿ ಹೇಳಬಾರ್ದು, ಆದ್ರೆ ಹೇಳ್ಬಿಡ್ತೀನಿ, ಕಡಿತಾವೆ ನನಗೆ ಇಮಿಡಿಯೇಟ್ ಕೊಡೋದನ ಅಂತ ಹೇಳಿದ್ರು. ಅಂದ್ರ ನಾವ್ ಹೇಳೋ ಭಾಷೆ ಅರ್ಥ ಆಗಿದ್ದಿಲ್ಲ ಅವ್ರಿಗೆ. ಇವರು ಈ ಭಾಷೆ ಮಾತಾಡಿದ ನಂತರ ಡೈರೆಕ್ಟ್ ಆಗಿ ನಮ್ಮ ಎಲ್ಲ ಇದಕ್ಕೆ ಅವರು ಅನುಮತಿಯನ್ನ ಕೊಟ್ಟರು. ಈ ರೀತಿ ಹೊರಟ್ಟಿಯವರು ಬಹಳಷ್ಟು ಕೆಲಸವನ್ನ ಮಾಡಲಿಕ್ಕೆ ಮತ್ತು ಜನರ ಜೊತೆಗೆ ಸ್ನೇಹವನ್ನ ಸಂಪಾದನೆ ಮಾಡಲಿಕ್ಕೆ ಮತ್ತು ತನಗೆ ಬೇಕಾದಂತ, ಅದರಲ್ಲೂ ವಿಶೇಷವಾಗಿ ಶಿಕ್ಷಕರ ಕೆಲಸ ಮಾಡಬೇಕು ಅಂತಂದ್ರ ಯಾರನ್ನಾದ್ರೂ ವಿರುದ್ಧ ಕೊಂಡು ಕೆಲಸ ಮಾಡ್ತಾ ಇದ್ರು. ಅವರು ಮೊದಲನೇ ಬಾರಿ ಇಲೆಕ್ಷನ್ ನಿಲ್ಬೇಕಾರ ಅವರ ತಾಯಿ ಆ ಹಳ್ಳಿಯಿಂದ ಫೋನ್ ಮಾಡಿ, ಏನು ಇಲೆಕ್ಷನ್ ನಿಂತಂದ್ರೆ ನಾನು ನೇಣಾಕೋತೀನಿ ಅಂತ ಹೇಳಿದ್ರಂತೆ. ಹೊರಟ್ಟಿಯವರು ಬಸ್ ಹಿಡ್ಕೊಂಡು ಅಲ್ಲಿ ಹೋಗಿ ಬಸ್ ಇಳಿಯುವ ಹೊತ್ತಿಗೆ ಒಂದು 25 ಮಂದಿ ಹೊರಟ್ಟಿಯವರನ್ನು ಹಿಡ್ಕೊಂಡು ಹೋಗಿದ್ರಂತ ಅವರವ್ವನ ಕಡೆ. ಅವರವ್ವ ಹೇಳಿದ್ರಂತ, ನೀ ಇಲೆಕ್ಷನ್ ನಿಂತಂದ್ರೆ ನಾನು ನೇಣು ಹಾಕೋತೀನಂತ. ಹೊರಟ್ಟಿಯವರು ಅವ್ರನ್ನ ಕನ್ವಿನ್ಸ್ ಮಾಡಿ ಅವರಿಗೆ ಒಪ್ಪಿಸಿ ಬಂದು ನಾಮಿನೇಷನ್ ಹಾಕಿದ್ರು. ಆ ನಾಮಿನೇಷನ್ ಹಾಕಿದಾಗಿನಿಂದ ಇವತ್ತಿನವರೆಗೆ ನಾಮಿನೇಷನ್ ಹಾಕಿದ್ರೆ ಹೊರಟ್ಟಿಯವರ MLC ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ನನಗೆ ಯಾರೋ ಕೇಳ್ತಾ ಇದ್ರು, ಏನ್ರಿ ಮತ್ತ 45ನೇದು ಈಗ ಮಾಡ್ತಾ ಇದ್ದೀರಿ, 45ನೇದು ಯಾಕೆ ಮಾಡ್ತಾ ಇದ್ದೀರಿ ಅಂತ. ನಾ ಹೇಳಿದೆ, 45ನೇದಲ್ಲ, ಮುಂದೆ 50ನೇದ್ದು ಆಗ್ತದ, ಏನು ವಿಚಾರ ಮಾಡಬೇಡ್ರಿ, ನೀವು ಯಾರು ಟವೆಲ್ ಹಾಕಿ ಇಡಬೇಡ್ರಿ ಅಂತ ಹೇಳಿದ್ ನಾನು. ಈ ರೀತಿಯಾಗಿ ಅವರು ಸತತವಾಗಿ ಪ್ರೀತಿಯನ್ನ ಸಂಪಾದನೆ ಮಾಡ್ತಾ ಅವರ ತಾಯಿಯನ್ನ ಒಪ್ಪಿಸಿ ಸದಾಕಾಲಕ್ಕೂ ಜನರ ಮಧ್ಯೆ ಇರುವಂತಹ ಒಬ್ಬ ಶಿಕ್ಷಕರಾಗಿ ಶಿಕ್ಷಕರ ಸಂಘವನ್ನ ಸ್ಥಾಪಿಸಿ
ಕರ್ನಾಟಕ ಯೂನಿವರ್ಸಿಟಿಯ ಸಿಂಡಿಕೇಟ್ ಸದಸ್ಯರಾಗಿ ಅಷ್ಟೇ ಅಲ್ಲದೆ ನಿಸರ್ಗವನ್ನು ಕೂಡ ಅಷ್ಟೇ ಉತ್ತಮವಾಗಿ ಪ್ರೀತಿ ಮಾಡಿದರು. ಹಲವಾರು ಆಕಳುಗಳನ್ನ ಸಾಕಿ ಒಳ್ಳೆಯ ಕೃಷಿಯನ್ನ ಮಾಡಿ ಅಲ್ಲೇ ಬೆಳಿಗ್ಗೆದ್ದು ವಾಕಿಂಗ್ ಹೋಗಿ ಹಲವಾರು ಸಮಯವನ್ನ ನಿಸರ್ಗದಲ್ಲಿ ಕಳೆದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಹೆಸರನ್ನ ಬರೆದಿರುವಂತಹ ಮೊದಲನೇ ಒಬ್ಬ ಜನಪ್ರತಿನಿಧಿ ಅಂದ್ರೆ ಅದು ಬಸವರಾಜ ಹೊರಟ್ಟಿ ಅವರು. ಎಲ್ಲಾ ಕಾಲದಲ್ಲಿಯೂ ತಮ್ಮ ಪ್ರಸ್ತುತತೆಯನ್ನ ಕಾಪಾಡಿಕೊಂಡು ಬಂದಂತಹವರು. ಯಾವುದೇ ಕೆಲಸಕ್ಕೆ ತಡ ಮಾಡಲಾರದೆ ಅವರು ತಕ್ಷಣ ಕೆಲಸವನ್ನ ಮಾಡಿ ಲ್ಯಾಮಿಂಗ್ಟನ್ ಹೈಸ್ಕೂಲ್ನಿಂದ ವೃತ್ತಿಯನ್ನ ಪ್ರಾರಂಭ ಮಾಡಿ ಇವ್ರನ್ನ ಡಿಸ್ಮಿಸ್ ಮಾಡಿದ್ರು. ಇವರ ಸೇವೆಯಿಂದ ಡಿಸ್ಮಿಸ್ ಮಾಡಿದ್ರು. ಯಾಕಂದ್ರೆ ನಮ್ಮನ್ನು ಕೇಳಲಾರದೆ ಇಲೆಕ್ಷನ್ ನಿಂತೀನಿ ಅಂತ ಹೇಳಿ ಇಲೆಕ್ಷನ್ ಆರಿಸಿ ಬಂದ್ರು. ಕೋರ್ಟ್ಗೆ ಹೋಗಿ ವಾಪಸ್ ಆ ನೌಕರಿಗೆ ಸೇರಿ ಆಮೇಲೆ ನೌಕರಿಗೆ ರಾಜೀನಾಮೆ ಕೊಟ್ಟು ಬಂದು ರಾಜಕಾರಣವನ್ನು ಶುರು ಮಾಡಿದ್ರು. ಅವರು ಬಹಳಷ್ಟು ಇತಿಹಾಸಗಳನ್ನ ಅವರು ಮಾಡಿದ್ದಾರೆ. ಹಾಗಾಗಿ ಅವರು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಈ ಭಾಗದಲ್ಲಿ ಹೈಸ್ಕೂಲ್ಗಳ ಮಂಜೂರಿ ಆದದ್ದು ಅತಿ ಹೆಚ್ಚು ಮಂಜೂರಾದದ್ದು ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರ ಕಾಲದಲ್ಲಿ. ಮತ್ತು ಏಡೆಡ್ ಏನು ಬಂದಾಗಿತ್ತು ಅದನ್ನ ಶುರು ಮಾಡಿದ್ರು. ಈ ರೀತಿ ಹಲವಾರು ರೀತಿಯಾದಂತಹ ಶಿಕ್ಷಕರಿಗೆ ಜನರಿಗೆ ಅವರು ಅನುಕೂಲತೆಗಳನ್ನ ಮಾಡ್ತಾ ಎಲ್ಲರೊಳಂದು ಒಂದಾಗುವ ಮಂಕುತಿಮ್ಮ ಅಂತ ಏನಿದೆ ಅದಕ್ಕೆ ಅತ್ಯಂತ ಯೋಗ್ಯವಾಗಿರುವಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು. ನನಗೆ ಅವರಿಗೆ ಬಹಳಷ್ಟು ಆತ್ಮೀಯವಾದಂತಹ ಸಂಬಂಧ ಇದೆ. ಜಗದೀಶ್ ಶೆಟ್ಟರ್ ಹೇಳಿದ್ರು ಅವರನ್ನ ನಾವು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ಸತ್ಯ. ಆದರೆ ಅವರು ಗೆದ್ದ ನಂತರ ನಾವು ಅವ್ರ ವಿರುದ್ಧ ಕೆಲಸ ಮಾಡಿವಿ ಅಂತ ಗೊತ್ತಿದ್ರೂ ಸಹಿತ ನಾವು ಯಾವುದೇ ವಿಷಯಕ್ಕೆ ಫೋನ್ ಮಾಡಿದಾಗ, ನಾವು ಯಾವುದೇ ಸಂದರ್ಭದಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಫೋನ್ ಮಾಡಿದಾಗ, ಒಂದು ಯಾವುದೋ ಸ್ಕೂಲದ್ದು ಏಡೆಡ್ ಮಾಡುವಂತಹದ್ದು ಒಂದು ಸಮಸ್ಯೆ ಕಗ್ಗಂಟಾಗಿ ಕೂತಿತ್ತು. ನಾನು ಅವ್ರ ಇಲೆಕ್ಷನ್ ಆಗಿ 1 ತಿಂಗಳದಾಗ ಫೋನ್ ಮಾಡಿದೆ. ಅವ್ರನ್ನ ಇಲ್ಲಿ ಕಳಿಸ್ಕೊಡ್ರಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ಆ ಕೆಲಸವನ್ನು ಅಟೆಂಡ್ ಮಾಡಿ ನನಗೆ ಬೆಂಗಳೂರಿನಿಂದ ಫೋನ್ ಮಾಡಿ ಆ ಕೆಲಸ ಮಾಡಿಕೊಟ್ಟಿನಿ ಅಂತ ಹೇಳಿದ್ರು. ಅಂದ್ರ ಅವರು ಶೀಘ್ರ ಕೋಪಿ ಆದರೆ ಎಂದೂ ದೀರ್ಘ ದ್ವೇಷಿ ಅಲ್ಲದಂತಹ ಯಾವುದಾದ್ರೂ ಒಂದು ವ್ಯಕ್ತಿತ್ವ ಇದ್ದ ಅದು ಬಸವರಾಜ ಹೊರಟ್ಟಿ ಅವರು. ಹಾಗಾಗಿ ಅವರು 45 ವರ್ಷ ಪೂರ್ಣ ಮಾಡಿದಂತಹ ಈ ಸಂದರ್ಭದೊಳಗ ಅತ್ಯಂತ ದೀರ್ಘವಾದಂತಹ ಒಂದು ಈ ಪ್ರಯಾಣವನ್ನ ಅವರು ಯಶಸ್ವಿಯಾಗಿ ಅವರಿಗೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬ ಸಭಾಪತಿಯಾಗಿ ಕೂಡ ಅಷ್ಟೇ ಶಿಸ್ತುಬದ್ಧವಾಗಿ ಯಾವುದೇ ಪಕ್ಷ ಪಂಗಡವನ್ನು ನೋಡಲಾರದೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸಿದ್ದರಾಮಯ್ಯನವರ ಕಾಲದಲ್ಲಿಯೂ ಸಹಿತ ಹೊರಟ್ಟಿಯವರು ಅವಧಿಯನ್ನ ಮುಕ್ತಾಯ ಮಾಡ್ತಾರ ಅಂತ ಹೇಳಿ ನಾನು ಆಶಿಸಿ ನನ್ನ ಮಾತನ್ನ ಅಂದ್ರೆ ಸಭಾಪತಿಯಾಗಿ ಅವರು ತಮ್ಮ ಅವಧಿಯನ್ನ ಮುಕ್ತಾಯ ಮಾಡ್ತಾರ ಸಿದ್ದರಾಮಯ್ಯನವರ ಕಾಲದಲ್ಲಿಯೂ ಅಂತ ನಾನು ನಮ್ಮ ಜನರ ಪರವಾಗಿ ಆಶಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.